ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಪೇಜ್. ನಿಮಗೋಸ್ಕರ ಅಂತೂ ಒಂದು ಹೊಸ ಲೆವೆಟ್ನ ತೊಗೊಂಬಂದಿದ್ದೀನಿ. ಈ ಜಾಗ ಬಂದು BMRD ಅಪ್ರೂವ್ಡ್ ಆಗಿದೆ. ಖಾತಾ ಬರುತ್ತೆ. ಬ್ಯಾಂಕ್ ಲೋನ್ ಕೂಡ ಅವೈಲಬಿಲಿಟಿ ಇದೆ. ನ್ಯಾಷನಲೈಸ್ ಬ್ಯಾಂಕು ಯಾವುದೇ ಬ್ಯಾಂಕಲ್ಲಿ ಹೋದ್ರೂ ಲೋನ್ ಕೂಡ ಅವೈಲಬಿಲಿಟಿ ಇದೆ. ರೇರಾಗಿ ಕೂಡ ರಿಜಿಸ್ಟ್ರೇಷನ್ ಆಗಿದೆ. ಈ ಜಾಗ ಬಂದು ನೋಡ್ತಾ ಇದ್ದೀರಲ್ಲ, ಈ ಜಾಗ 17 ಎಕರೆ ಪ್ರಾಜೆಕ್ಟ್ ಆಗಿದೆ. ಕಂಪ್ಲೀಟ್ ಡೆವಲಪ್ಮೆಂಟು ರೆಡಿ ಟು ರಿಜಿಸ್ಟ್ರೇಷನ್ಗೆ ರೆಡಿ ಇದೆ. ಈ ಪ್ರಾಜೆಕ್ಟಲ್ಲಿ ಮೇನ್ ಥಿಂಗ್ ನಿಮಗೂ ಬೇಸಿಕ್ ಕಮ್ಯುನಿಟೀಸು, ಪಾರ್ಕು, CA ಜಾಗ, ಈ ವಾಟ್ರು, ಡ್ರೈನೇಜು ಇವನ್ನೆಲ್ಲ ಬಿಟ್ಟು ನಿಮಗೆ ಈ ಜಾಗದಲ್ಲಿ 50,000 ಸ್ಕ್ವೇರ್ ಫೀಟಲ್ಲಿ ಕ್ಲಬ್ ಹೌಸ್ ಬರ್ತಾ ಇದೆ. ಈ ಜಾಗದಲ್ಲಿ ಸ್ವಿಮ್ಮಿಂಗ್ ಪೂಲ್ ಕೊಡ್ತಾ ಇದ್ದಾರೆ. ಈ ಜಾಗದಲ್ಲಿ ಬಂದು ಟೆಂಪಲ್ ಬರ್ತಿದೆ. ಈ ಪ್ಲೇಸಲ್ಲಿ ಬಂದು ನಿಮಗೆ ಇಂಡೋರ್ ಗೇಮ್ಸು, ಚಿಲ್ಡ್ರನ್ಸ್ ಪ್ಲೇ ಏರಿಯಾ, ಔಟ್ಡೋರ್ ಗೇಮ್ಸು, ಬ್ಯಾಸ್ಕೆಟ್ಬಾಲು ಮತ್ತು 1 ಎಕರ್ ಪೂರ್ತಿ ಕ್ರಿಕೆಟ್ ಗ್ರೌಂಡ್ ಕೊಡ್ತಾ ಇದ್ದಾರೆ. ಹಂಪಿ ಥಿಯೇಟ್ರ್ ಕೂಡ ಕೊಡ್ತಾ ಇದ್ದಾರೆ. ಯಾಕಂದರೆ ಈ ಜಾಗ ಕಂಪ್ಲೀಟು ಡೆವಲಪ್ಮೆಂಟ್ ಆಗಿ ಕಂಪ್ಲೀಟ್ ಎಲ್ಲ ಥರದ ಅಮ್ಯುನಿಟೀಸ್ನ ಕೊಟ್ಟು ರೆಡಿ ಟು ರಿಜಿಸ್ಟ್ರೇಷನ್ಗೆ ರೆಡಿ ಇರುವಂಥ ಪ್ರಾಜೆಕ್ಟ್ ಆಗಿದೆ ಇದು. ಈ ಪ್ರಾಜೆಕ್ಟ್ ನಿಮ್ಮೊಂದು ವಿಸ್ತಾರ ಅಂತ, ಇದು ಬಂದು ನೆಲಮಂಗಲ ಸೊಂಡೆಕೊಪ್ಪ ರೋಡಲ್ಲಿ ಬರುತ್ತೆ. ಈ ನೆಲಮಂಗಲ ಸರ್ಕಲ್ಗೆ ಬಂದು 4 ಕಿಲೋಮೀಟರ್ ಡಿಸ್ಟೆನ್ಸ್ ಬರುತ್ತೆ. ಇದು ನ್ಯಾಷನಲ್ ಹೈವೇಗೆ. ಸೊಂಡೆಕೊಪ್ಪ ರೋಡಿಗೆ ಬಂದು ಜಸ್ಟ್ 200 ಮೀಟ್ರ್ ಡಿಸ್ಟೆನ್ಸಲ್ಲಿದೆ. ಇದು ನೋಡ್ತಾ ಇದ್ರಲ್ಲ ಪ್ರಾಜೆಕ್ಟ್ ಹೇಗಿದೆ ಅಂತ. ಕಂಪ್ಲೀಟ್ ಡೆವಲಪ್ಮೆಂಟಾಗಿ ರೆಡಿ ಇದೆ. ಪ್ಲೇಸ್ನ ನೋಡ್ತಾ ಇದ್ರೆ ಇಲ್ಲಿ ಆರಾಮಾಗಿ ಮನೆ ಕಟ್ಕೊಂಡು ಇರ್ಬೋದು ಅನ್ನೋ ಫೀಲಿಂಗ್ಸು ನಿಮಗೆ ಡೆಫಿನೆಟ್ಲಿ ಇಷ್ಟ ಆಗುತ್ತೆ. ಒನ್ಸ್ ನೀವೇನಾದ್ರು ಫ್ರೀ ಆಗ್ತೀರಾ ಅಂದರೆ ಈ ಜಾಗನ ವಿಸಿಟ್ ಮಾಡಿ ನೋಡಿ, ನಿಮಗೆ ಡೆಫಿನೆಟ್ಲಿ ಇಷ್ಟ ಆಗುತ್ತೆ. ನೋಡ್ತಾ ಇದ್ದೀರಲ್ಲ ವರ್ಕು ಹೇಗೆ ಬಂದಿದೆ ಅಂತ. ಸುತ್ತಮುತ್ತ ನೋಡಿ ಮನೆಗಳೆಲ್ಲ ಬಂದಿದೆ. ಸರೌಂಡಿಂಗ್ಸಲ್ಲಿ ಮನೆಗಳಾಗಿರೋದ್ರಿಂದ ಇಮಿಡಿಯೇಟಾಗಿ ನಾವು ಕೂಡ ಮನೆಗಳು ಕಟ್ಕೊಬೋದು. ಪೂರ್ತಿ 17 ಎಕರೆ ಜಾಗ ಕಾಂಪೌಂಡೆಡ್, ಫುಲ್ಲು 17 ಎಕರೆಗೂ ಕೂಡ ಕಾಂಪೌಂಡೆಡ್ ಆಗಿದೆ. ಎಂಟ್ರೆನ್ಸಲ್ಲಿ ಆರ್ಚ್ ಬರುತ್ತೆ. ಸೆಕ್ಯೂರಿಟಿ ಕೂಡ ಕೊಡ್ತಿದ್ದಾರೆ. ಫುಲ್ಲಿ ಮೇಂಟೆನೆನ್ಸ್ ಕೂಡ ಇರುತ್ತೆ ಜಾಗದಲ್ಲಿ. ನೀವು ನೋಡ್ತಿದ್ದೀರಲ್ಲ ಎಲ್ಲ ಫುಲ್ಲು ಅಂಡರ್ಗ್ರೌಂಡಿಂಗ್ ಕೇಬಲ್ ಬರುತ್ತೆ. ಅಂಡರ್ಗ್ರೌಂಡಿಂಗ್ ಕೇಬಲು, ವಾಟರ್ ಕೂಡ ಅಂಡರ್ಗ್ರೌಂಡಿಂಗಲ್ಲಿದೆ. ಡ್ರೈನೇಜ್ ಕೂಡ ರೆಡಿ ಇದೆ. STP ಕೂಡ ಕೊಟ್ಟಿದ್ದಾರೆ. ಅಪ್ರೂವಲ್ ಆಗಿದೆ. ಎಲ್ಲದಕ್ಕೂ ಮೇನ್ ಥಿಂಗ್ ರೇರಾ ಕೂಡ ಆಗಿದೆ. ಈ ಎಲ್ಲ ಫೆಸಿಲಿಟೀಸ್ನು ಬಿಟ್ಟು ಕೂಡ ಒಂದಲ್ಲ ಎರಡಲ್ಲ ಮೋರ್ ದೆನ್ 8 to 9 ಎಕ್ಸ್ಟ್ರಾ ಅಮ್ಯುನಿಟೀಸ್ನ ಕೊಡ್ತಾ ಇದ್ದಾರೆ ಈ ಪ್ರಾಜೆಕ್ಟಲ್ಲಿ. ನೋಡ್ಬೋದಲ್ಲ, 1 ಎಕರೆ ಪೂರ್ತಿ 17 ಎಕರೆ ಜಾಗನೂ ಬಂದು ನೋಡೋಣ ಬನ್ನಿ ಹೇಗಿದೆ ಅಂತ. ಜಾಗ ನೋಡಿ ನಿಮಗೆ ಡೆಫಿನೆಟ್ಲಿ ಲೈಕ್ ಆಗುತ್ತೆ ಇಂಥ ಪ್ರಾಜೆಕ್ಟ್ಗಳು. ಯಾಕಂದರೆ ನಿಮಗೋಸ್ಕರ ಅಂತಲೇ ನಾನು ಈ ಥರ ಪ್ರಾಜೆಕ್ಟ್ನ ಹುಡುಕಿ ನಿಮಗೋಸ್ಕರ ಅಂತಲೇ ವಿಡಿಯೋ ಮಾಡಿ ಹಾಕ್ತಾಯಿದ್ದೀನಿ. ಈ ಪ್ರಾಜೆಕ್ಟ್ಗಳನ್ನೆಲ್ಲ ಕಂಪ್ಲೀಟ್ ಡೆವಲಪ್ಮೆಂಟು ರೆಡಿ ಟು ರಿಜಿಸ್ಟ್ರೇಷನಲ್ಲಿರುವಂಥ ಪ್ರಾಜೆಕ್ಟ್ ಆಗಿದೆ ಇದು. ನೋಡಿ ಎಲ್ಲ ಪೂರ್ತಿ ಕಂಬಗಳೆಲ್ಲ ರೆಡಿ ಇದೆ. ನೋಡಿ ಒಂದು ಮಿಡ್ಲಲ್ಲಿ ಏನು ಬರುತ್ತೆ ಆ ಪೋಲ್ಸ್ನೆಲ್ಲ ಒಂದು ಸೈಡಲ್ಲಿ ಹಾಕಿದ್ದಾರೆ. ಮನೆ ಎದುರುಗಡೆ ಯಾವುದೇ ಥರದ್ದು ವೈರ್ಸ್ ಆಗಲಿ ಮತ್ತೊಂದು ಯಾವುದೂ ಕೂಡ ಬರೋದಿಲ್ಲ. ಎಲ್ಲ ನೀಟಾಗಿ ರೆಡಿ ಇದೆ. ಇದರಲ್ಲಿ ಜಾಗಿಂಗ್ ಟ್ರ್ಯಾಕ್ ಕೂಡ ಇದೆ, ಸ್ವಿಮ್ಮಿಂಗ್ ಪೂಲ್ ಇದೆ, ಕ್ಲಬ್ ಹೌಸ್ ಇದೆ. ನೀವು ನೋಡ್ತಾ ಹೋದಷ್ಟು ಸಿಗುತ್ತೆ. ಇದೆಲ್ಲ ಬಂದು ಒಂದು ಕಡೆ ವಾಟ್ರಿಗೆ, ಇನ್ನೊಂದು ಕಡೆ ಡ್ರೈನೇಜು ಮತ್ತು STPಗೆ ಅನ್ನೋ ಥರ ಕೊಟ್ಟಿದ್ದಾರೆ. ಸ್ಯಾನಿಟ್ರಿಗೆ ಅನ್ನೋ ಥರ ಫುಲ್ಲು ಒಳಗಡೆ, ಮನೆ ಒಳಗಡೆ, ಸೈಟ್ ಒಳಗಡೆ ಕನೆಕ್ಷನ್ ಆಗಿರೋದ್ರಿಂದ ಸೊ ಯಾವುದಕ್ಕೂ ವೆಯ್ಟ್ ಮಾಡಬೇಕು, ಮತ್ತು ರೋಡ್ ಒಗಿಬೇಕು, ಅಲ್ಲಿಂದ ಲೈನ್ ಎಳಿಬೇಕು, ಯಾವುದೇ ಥರದ್ದು ಪ್ರಾಬ್ಲಮ್ ಇಲ್ಲ. ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ಇದು ನೋಡಿ ಬೆಳಗ್ಗೆ ಹೊತ್ತೆದ್ದು ಒಂದು ಜಾಗಿಂಗ್ ಮಾಡೋವಂಥ ಜಾಗ ಥರ ಕಾನ್ಸೆಪ್ಟಲ್ಲಿ ಕೊಟ್ಟಿದ್ದಾರೆ. ಪೂರ್ತಿ ಜಾಗ ಪಾರ್ಕು ಪ್ಲಸ್ ಇದು ವಾಕ್ ಮಾಡ್ಕೊಬೋದು ಜಾಗದಲ್ಲಿ. ಪೂರ್ತಿ ಕಾರ್ನರ್ ಸೈಟ್ಗಳು ಕೂಡ ಅವೈಲಬಿಲಿಟಿ ಇದೆ. ಈಸ್ಟ್ ಫೇಸಲ್ಲೂ ಕೂಡ ಅವೈಲಬಿಲಿಟಿ ಇದೆ. ಈ ಜಾಗದಲ್ಲಿ ಆಲ್ಮೋಸ್ಟ್ 30-45 ಬರುತ್ತೆ ಸೈಟ್ಸ್ಗಳು. ವೇಕೆಂಟ್ ಇದೆ. ನ್ಯೂ ಪ್ರಾಜೆಕ್ಟು ಅವೈಲಬಿಲಿಟಿ ಇದೆ. ಇದು ನೋಡ್ತಿದ್ದೀರಲ್ಲ, ಇದು ಸೆಂಟ್ರಲ್ಲಿರುವಂಥ ಜಾಗ. ಇನ್ನೂ ಬ್ಯಾಕ್ ಸೈಡ್ಗೆ ಜಾಗ ಇದೆ. ಇದು ನೋಡ್ತಿದ್ದೀರಲ್ಲ, ಅದರ ಬ್ಯಾಕ್ ಸೈಡ್ಗೂ ಕೂಡ ಎಕ್ಸ್ಟ್ರಾ 26 ಎಕರ್ಸು ಲ್ಯಾಂಡು ಸೆಕೆಂಡ್ ಫೇಸ್ಗೆ ಅಂತ ವರ್ಕ್ ಆಗ್ತಾಯಿದೆ. ಈ ವಾಟರ್ ಟ್ಯಾಂಕ್ ಕಾಣಿಸ್ತಾ ಇದೆಯಲ್ಲ, ಇದು ಬಂದು ಗ್ರೌಂಡ್ ಫ್ಲೋರು ಮತ್ತು ಟಾಪಲ್ಲಿ ಬಂದು ನಿಮಗೆ ವಾಟರ್ ಸ್ಟೋರೇಜ್ಗೆ ಅಂತ ಕೊಟ್ಟಿದ್ದಾರೆ. ಫಸ್ಟ್ ಫ್ಲೋರ್ ಮತ್ತು ಸೆಕೆಂಡ್ ಫ್ಲೋರ್ ಏನು ಕೊಟ್ಟಿದ್ದಾರೆ, ಇಂಡೋರ್ಗೆ ಅಂತ ಕೊಟ್ಟಿದ್ದಾರೆ. ಇಂಡೋರಲ್ಲಿ ಬಂದು ನಿಮಗೆ ನಾರ್ಮಲ್ ಆಗಿ ಚೆಸ್ಸು, ಕ್ಯಾರಮ್ ಜೊತೆಗೆ ಮ್ಯಾಗ್ಝಿನ್ನು, ನ್ಯೂಸ್ ಪೇಪರ್ಸು ಈ ಎಲ್ಲ ಫೆಸಿಲಿಟೀಸ್ನೂ ಕೂಡ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಇವನ್ನೆಲ್ಲನೂ ಕೂಡ ನೀವು ಯೂಸ್ ಮಾಡ್ಕೊಬೋದು. ಈ ಅಮ್ಯುನಿಟೀಸ್ಗಳ ಜೊತೆಗೆ ಜಿಮ್ ಇರುತ್ತೆ, ಕ್ಲಬ್ ಇದೆ, ಪಾರ್ಟಿ ಹಾಲ್ ಇದೆ, ಟೆಂಪಲ್ ಬರುತ್ತೆ, ದೇವಸ್ಥಾನ ಬರುತ್ತೆ, ಇದನ್ನು ಶಿವನ ದೇವಸ್ಥಾನ ಕೊಡ್ತಾ ಇದ್ದಾರೆ. ಈ ಇಷ್ಟು ಫೆಸಿಲಿಟೀಸ್ನೂ ಕೂಡ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಈ ಏನು ಹೇಳ್ತಿದ್ದಾರೆ ಎಕ್ಸ್ಟ್ರಾ ಅಮ್ಯುನಿಟೀಸ್ನ, ಅದನ್ನು ವಿತಿನ್ 2 ಇಯರ್ಸ್ ಒಳಗಡೆ ಕಂಪ್ಲೀಟ್ ಮಾಡಿಕೊಡ್ತಾರೆ. ಅದಕ್ಕೆ ಸಪ್ರೇಟ್ ಕೂಡ ಅಗ್ರಿಮೆಂಟ್ ಕೂಡ ಇರುತ್ತೆ. ಈ ಜಾಗ ಬಂದು ನಿಮಗೆ ನೋಡ್ತಿದ್ರಲ್ಲ 4,500 ರೂಪೀಸ್ ಕೋಟಿಂಗ್ ಮಾಡಿದ್ದಾರೆ. ನೆಗೋಷಿಯೇಷನ್ ಇದೆ ಪ್ರೈಸು. ಕ್ಲಬ್ಬು ಮತ್ತು ಸ್ವಿಮ್ಮಿಂಗ್ ಪೂಲ್ಗೂ ಸಪ್ರೇಟ್ ಚಾರ್ಜಸ್ ಬರುತ್ತೆ. ಅದನ್ನು ನೀವು ಪೇಮೆಂಟ್ ಮಾಡ್ಕೊಬೇಕಾಗುತ್ತೆ ಸಪ್ರೇಟಾಗಿ. ಈ ಜಾಗ ಪೂರ್ತಿ ಡೆವಲಪ್ ಆಗಿದೆ. ನೆಲಮಂಗಲ ನ್ಯಾಷನಲ್ ಹೈವೇಗೆ ಜಸ್ಟ್ 4 ಕಿಲೋಮೀಟ್ರ್ ಡಿಸ್ಟೆನ್ಸಲ್ಲಿದೆ ಈ ಪ್ರಾಜೆಕ್ಟ್ ಬಂದು. ಮೇನ್ ರೋಡಿಂದನೂ ಕೂಡ ಜಸ್ಟ್ ವಾಕಬಲ್ ಡಿಸ್ಟೆನ್ಸಲ್ಲಿ ಇರುವಂಥ ಪ್ರಾಜೆಕ್ಟ್ ಆಗಿದೆ ಇದು. ಸುತ್ತಮುತ್ತ ಫುಲ್ಲು ಡೆವಲಪ್ಮೆಂಟ್ ಆಗಿದೆ.
ಸ್ಯಾನಿಟರಿ, ವಾಟ್ರು, ಡ್ರೈನೇಜ್ ಎಲ್ಲ ಕೂಡ ಕಂಪ್ಲೀಟ್ ರೆಡಿ ಇರುವಂಥ ಪ್ರಾಜೆಕ್ಟ್ ಆಗಿದೆ ಇದು. ಡಾಕ್ಯುಮೆಂಟ್ ವಿಚಾರಕ್ಕೆ ಬರ್ತೀರಾ ಅಂದರೆ ಕಂಪ್ಲೀಟ್ ಜನರಲ್ ಕ್ಯಾಟಗರಿ ಪ್ರಾಪರ್ಟಿ ಆಗಿದೆ. ಸಿಂಗಲ್ ಲ್ಯಾಂಡ್ ಓನರು, ಒಬ್ಬರೇ ಲ್ಯಾಂಡ್ ಓನರು, ಇಷ್ಟು ಜಾಗನೂ ಕೂಡ ರಿಜಿಸ್ಟರ್ ಮಾಡಿಕೊಂಡು ಡೆವಲಪ್ ಮಾಡಿರೋದು. ಯಾವುದೇ ಥರದ ಅಗ್ರಿಮೆಂಟ್ ಹೋಲ್ಡರ್ಸ್ ಆಗಲಿ, GPA ಹೋಲ್ಡರ್ಸ್ ಆಗಲಿ, ಯಾವುದೇ ಥರದ್ದು ಮಾರ್ಕೆಟಿಂಗ್ ಟೀಮ್ ಆಗಲಿ ಮತ್ತೊಂದು ಯಾವುದು ಕೂಡ ಇಲ್ಲ. ಲ್ಯಾಂಡ್ ಓನರಿಂದ ಡೈರೆಕ್ಟ್ ಎಂಪ್ಲಾಯೀಸ್ ಬರ್ತಾರೆ, ಡೈರೆಕ್ಟ್ ಎಂಪ್ಲಾಯೀಸಿಂದ ಡೈರೆಕ್ಟ್ ರಿಜಿಸ್ಟ್ರೇಷನ್ಗೆ ಬರುತ್ತೆ ಜಾಗಗಳು, ಆ ಥರ ಬರುತ್ತೆ. ಯಾವುದೇ ಥರದ್ದು ಕೂಡ ಕಮಿಷನ್ಸ್ ಆಗಲಿ, ಬೇರೆಯವ್ರಿಗೇನೋ ಪರ್ಸೆಂಟೇಜ್ ಲೆಕ್ಕದಲ್ಲಾಗಲಿ ಯಾವುದು ಕೂಡ ಕೊಡೋ ಅವಶ್ಯಕತೆ ಇಲ್ಲ ಈ ಪ್ರಾಜೆಕ್ಟಲ್ಲಿ. ಈ ಪ್ರಾಜೆಕ್ಟ್ ನೋಡ್ತಾ ಇದ್ದೀರಲ್ಲ, ಇದು ಫ್ರಂಟಲ್ಲಿರೋದು 17 ಎಕರೆ ಆದರೆ ಬ್ಯಾಕ್ ಸೈಡ್ 26 ಎಕರ್ಸ್ ವರ್ಕ್ ಆಗ್ತಾ ಇದೆ. ಈ ಪ್ರಾಜೆಕ್ಟು ಸೆಕೆಂಡ್ ಫೇಸ್ಗೆ ಅಂತ ವರ್ಕ್ ಮಾಡ್ತಾ ಇದ್ದಾರೆ. ಅದಕ್ಕೆ 40 ಫೀಟ್ ರೋಡ್ ಕೂಡ ಬಿಟ್ಟಿದ್ದಾರೆ. ಈ ರೋಡ್ ಬಂದು ಹಿಂಗೆ ಕಂಟಿನ್ಯೂ ಆಗುತ್ತೆ. ಈ 40 ಫೀಟ್ ರೋಡು ಇದು ನೋಡಿ, ಬ್ಯಾಕ್ ಸೈಡ್ಗೆ 26 ಎಕರ್ಸು ಆಲ್ರೆಡಿ ವರ್ಕ್ ಆಗ್ತಾ ಇದೆ. ಅದಕ್ಕೂ ಕೂಡ ಕಾಂಪೌಂಡೆಂಟ್ ಬರುತ್ತೆ, ಫುಲ್ಲು ವರ್ಕ್ ಆಗ್ತಾ ಇದೆ ಈ ಜಾಗ. ಇದು ನೋಡಿ, ಸೇಮ್ ಜಾಗ ವರ್ಕ್ ಆಗ್ತಾ ಇರೋವಂಥದ್ದು. ಇದರಲ್ಲಿ ಅಮ್ಯುನಿಟೀಸ್ ಕೂಡ ಬರುತ್ತೆ. ಬ್ಯಾಲೆನ್ಸ್ ಉಳಿದಿರೋಂಥ ಜಾಗಗಳಲ್ಲಿ ಸೈಟ್ ಕೂಡ ಮಾಡ್ತಾ ಇರೋದು ಸೆಕೆಂಡ್ ಫೇಸಲ್ಲಿ. ಇದು ನೋಡಿ, ಇದರಲ್ಲಿ ಸೈಟ್ಸು ಅವೈಲಬಿಲಿಟಿ ಇದೆ. ಟೋಟಲ್ಲು 253 ಸೈಟ್ಸು ಸಿಗುತ್ತೆ. ಒಟ್ಟು ಟೋಟಲ್ಲು 17 ಎಕರೆ ಪ್ರಾಜೆಕ್ಟ್ ಆಗಿರೋದ್ರಿಂದ ಲೈಕ್ ಹ್ಯೂಜ್ ಟೌನ್ಶಿಪ್ ಟೈಪಲ್ಲಿ ಕಾಣುತ್ತೆ ಈ ಪ್ರಾಜೆಕ್ಟ್ ನಮಗೆ. ನಿಮ್ಗೆ ಒಂದು ಸರಿ ಏನಾದ್ರು ಬಂದು ಈ ಜಾಗದಲ್ಲಿ ವಿಸಿಟ್ ಮಾಡಿದ್ರೆ ನಿಮಗೆ ಸೆಲೆಕ್ಟೆಡ್ ಸೈಟ್ಗಳು ಡೆಫಿನೆಟ್ಲಿ ಅವೈಲಬಿಲಿಟಿ ಸಿಗುತ್ತೆ. ಇದರಲ್ಲಿ ಕಾರ್ನರ್ ಸೈಟ್ಸ್ ಕೂಡ ಅವೈಲಬಿಲಿಟಿ ಇದೆ, ಈಸ್ಟ್ ಫೇಸಲ್ಲೂ ಕೂಡ ಅವೈಲಬಿಲಿಟಿ ಇದೆ, ವೆಸ್ಟ್ ಫೇಸಲ್ಲೂ ಕೂಡ ಅವೈಲಬಿಲಿಟಿ ಇದೆ. ಇದು ನೋಡ್ತಿದ್ದೀರಲ್ಲ, ಆ ಬಿಲ್ಡಿಂಗ್ ನೋಡಿದ್ರಲ್ಲ, ಅದೇನೇ ಮೇನ್ ರೋಡು. ಅದರ ಆಪೋಸಿಟಲ್ಲಿ ನಿಮಗೆ ಡಬಲ್ ರೋಡ್ ಇದೆ, ಸೊಂಡಗೊಪ್ಪ ಮೇನ್ ರೋಡು. ನೋಡಿ, ಪೂರ್ತಿ ಡೆವಲಪ್ಮೆಂಟ್ ಆಗಿದೆ. ಒನ್ ಟೈಮ್ ನೋಡ್ತಾ ಇದ್ದರೆ ವಾಕ್ ಮಾಡಬೇಕು ಅಂತ ಮನಸ್ಸಾಗುವಂಥ ಜಾಗ. ವಾಕ್ ಮಾಡೋರಿಗಂತೂ ತುಂಬ ಇಷ್ಟ ಆಗುತ್ತೆ. 17 ಎಕರೆಯಲ್ಲಿ ಒಂದು ವಾಕ್ ಮಾಡೋದಿದೆಯಲ್ಲ, ಇಟ್ಸ್ ಸೋ ಬ್ಯೂಟಿಫುಲ್. ಆ ಪ್ಲೇಸಸ್ ನೋಡ್ಬೋದು. ನಿಮಗೆ ಈ ಈಸ್ಟು, ನಾರ್ತು, ವೆಸ್ಟು, ಕಾರ್ನರ್ ಕಂಪ್ಲೀಟ್ ಅವೈಲಬಿಲಿಟಿ ಇದೆ. ಲೆವೆಟ್ ಫುಲ್ಲು ನಿಮಗೆ ಬಂದು ಈಸ್ಟ್ ಮತ್ತು ವೆಸ್ಟ್ ಫೇಸಿಂಗ್ ಬಂದಿರೋದ್ರಿಂದ ಈಸ್ಟ್ ಮತ್ತು ವೆಸ್ಟಲ್ಲಿ ಜಾಸ್ತಿ ಅವೈಲಬಿಲಿಟಿ ಇದೆ. ಕಾರ್ನರು ಲಿಮಿಟೆಡ್ ಸೈಟ್ಸ್ ಕೂಡ ಇದೆ. ಈಸ್ಟಲ್ಲಿ ಕೆಲವೊಂದು ಲಿಮಿಟೆಡ್, ಯಾಕಂದರೆ ಆಲ್ಮೋಸ್ಟ್ ಓಪನ್ ಆಗಿರೋದ್ರಿಂದ ಪ್ರಾಜೆಕ್ಟಲ್ಲಿ ಬುಕ್ಕಿಂಗ್ ಆಗ್ತಾ ಇದೆ. ಈ ಎಲ್ಲ ಸೈಟ್ಗಳು ಕೂಡ ಅವೈಲಬಿಲಿಟಿ ಇದೆ. ಈ 225, 224 ಸೈಟ್ ಏನು ತೋರಿಸ್ತಾ ಇದ್ದೀನಿ, ಈ ಸೈಟ್ಗಳು ಎಲ್ಲ ಕೂಡ ಅವೈಲಬಿಲಿಟಿ ಇದೆ ಪ್ರೆಸೆಂಟ್ಲಿ ಕೂಡ. ನೀವು ಬರ್ಬೋದು, ವೀಕೆಂಡಲ್ಲಿ ಬನ್ನಿ, ಒಂದ್ಸರಿ ವಿಸಿಟ್ ಮಾಡಿ. ಎನಿ ಟೈಮ್ ಕೂಡ ಬರ್ಬೋದು, ಬಟ್ ವೀಕೆಂಡಲ್ಲಿ ನೀವೇನಾದ್ರು ಫ್ರೀ ಇದ್ದರೆ ಬಂದು ಈ ಜಾಗನ ಒಂದ್ಸರಿ ನೋಡ್ಬೋದು. ಅದೇನೇ ಮೇನ್ ರೋಡು ನೀವು ನೋಡ್ತಿದ್ರಲ್ಲ, ಅದು ಜಸ್ಟ್ ವಾಕಬಲ್ ಡಿಸ್ಟೆನ್ಸಲ್ಲಿ ಮೇನ್ ರೋಡ್ ನಿಮಗೆ ಸಿಕ್ಬಿಡುತ್ತೆ. ಆ ಸರೌಂಡಿಂಗ್ಸಲ್ಲಿ ಮನೆಗಳು ಕೂಡ ಬಂದಿದೆ. BMTC ಬಸ್ ಕೂಡ ಬರುತ್ತೆ ಅಲ್ಲಿಗೆ, ಆ ಸರ್ಕಲ್ಗೆ. ಆ BMTC ಬಸ್ ಇಳಿದ್ರೆ ನಿಮಗೆ ವಾಕಬಲ್ ಡಿಸ್ಟೆನ್ಸಲ್ಲಿ ಲೆವೆಟ್ ಸಿಗುತ್ತೆ. ಬನ್ನಿ, ಯಾವಾಗಾರು ಒಂದ್ಸರಿ ಫ್ರೀ ಆದಾಗ ಆಫೀಸ್ ಹತ್ರ ಲೆವೆಟಲ್ಲೇ ಆಫೀಸ್ ಕೂಡ ಇದೆ. ಡಾಕ್ಯುಮೆಂಟ್ಸ್ ಕೂಡ ಇಲ್ಲೇ ಇರುತ್ತೆ, ರೆಡಿ ಇರುತ್ತೆ. ನೀವು ಬನ್ನಿ, ಒಂದು 10 ನಿಮಿಷ ಕೂತ್ಕೊಳ್ಳಿ, ಡಾಕ್ಯುಮೆಂಟ್ಸ್ ಎಲ್ಲ ಚೆಕ್ ಮಾಡ್ಕೊಳ್ಳಿ. ಎಲ್ಲ ನಿಮ್ಗೆ ಓಕೆ ಆಯಿತು ಅಂದರೆ ಅದಾದಮೇಲೆ ಪೇಮೆಂಟ್ ಕೊಟ್ಟು ನೀವು ಬುಕ್ಕಿಂಗ್ ಮಾಡ್ಕೊಬೋದು. ಆ ಥರ ಫೆಸಿಲಿಟೀಸ್ ಕೂಡ ಇದೆ. ಕಂಪ್ಲೀಟ್ ಕ್ಲಿಯರ್ ಕಟ್ ಆಗಿರುವಂಥ ಡಾಕ್ಯುಮೆಂಟ್ ಆಗಿದೆ. ಪೂರ್ತಿ ಒಬ್ಬರೇ ಲ್ಯಾಂಡ್ ಓನರ್ ಕೂಡ ಆಗಿದ್ದಾರೆ. ರೆಡಿ ಟು ರಿಜಿಸ್ಟ್ರೇಷನ್ ಇದೆ. ಖಾತಾಗಳು ಕೂಡ ರೆಡಿ ಇರೋದ್ರಿಂದ ಇಮಿಡಿಯೇಟ್ ರಿಜಿಸ್ಟ್ರೇಷನ್ ಮಾಡ್ಕೊಬೋದು. ಅದು ನೋಡಿದ್ರಲ್ಲ, ಆ ವೆಹಿಕಲ್ಸ್ ಪಾಸ್ ಆಗ್ತಾ ಇರುವಂಥದ್ದೇ ಮೇನ್ ರೋಡು. ಸೊ ಈ ಸುತ್ತಮುತ್ತ ಇರುವಂಥ ಜಾಗಗಳಲ್ಲಿ ಈ ಜಾಗಗಳು ತುಂಬ ಚೆನ್ನಾಗಿದೆ, ಡೆವಲಪ್ಮೆಂಟ್ ಆಗಿದೆ. ನೆಲಮಂಗಲಕ್ಕೆ ಜಸ್ಟ್ 4 ಕಿಲೋಮೀಟ್ರ್ ಡಿಸ್ಟೆನ್ಸ್ ಬರುತ್ತೆ. ಮೇನ್ ರೋಡ್ ಆಗಿರೋದ್ರಿಂದ ಫ್ಯೂಚರ್ಗೆ ಒಳ್ಳೆ ಡೆವಲಪ್ಮೆಂಟ್ ಕೂಡ ಇದೆ. ಸುತ್ತಮುತ್ತ ಮನೆಗಳಾಗಿ ರೆಂಟ್ ಕೂಡ ಅವೈಲಬಿಲಿಟಿ ಇದೆ. ಈ ಇಷ್ಟು ಅಮ್ಯುನಿಟೀಸ್ ಕೊಟ್ಟೋದ್ರ ಜೊತೆ ಗೇಟೆಡ್ ಕಮ್ಯುನಿಟಿ ಕೊಟ್ಟಿರೋದ್ರಿಂದ ಫ್ಯೂಚರ್ಗೆ ನಾವು ಒಳ್ಳೆ ಸೇಫಾಗಿ ಒಂದು ಒಳ್ಳೆ ಹೈಫೈ ಜೀವನ ಥರ, ಕ್ಲಾಸ್ ಮೆಂಬರ್ಸ್ ಥರ ಇದರಲ್ಲಿ ಮನೆ ಕಟ್ಕೊಂಡು ಇರ್ಬೋದು. ಯಾಕಂದರೆ ನಮಗೆ ಅಮ್ಯುನಿಟೀಸು ಚೆನ್ನಾಗಿದೆ, ಕ್ಲಬ್ಬು, ಸ್ವಿಮ್ಮಿಂಗ್ ಪೂಲ್ ಎಲ್ಲ ಕೊಡ್ತಾ ಇರೋದ್ರಿಂದ ಯಾವುದೇ ಥರದ್ದು ಪ್ರಾಬ್ಲಮ್ ಇಲ್ದಂಗೆ ಆರಾಮಾಗಿ ನಾವು ಮನೆ ಕಟ್ಕೊಂಡು ಇರ್ಬೋದು. ಇಲ್ಲಿರೋ ಕಾನ್ಸೆಪ್ಟ್ ಏನು ಅಂದರೆ, ನೀವು ಒಂದು ಟೈಮ್ ಮನೆ ಕಟ್ಟಿದ್ರೆ ಸಣ್ಣ ಪುಟ್ಟದಕ್ಕೆಲ್ಲ ಹೊರಗಡೆನೇ ಹೋಗಬಾರ್ದು, ಎಲ್ಲ ಫೆಸಿಲಿಟೀಸ್ ಕೂಡ ಇಲ್ಲೇ ಸಿಗಬೇಕು ಅನ್ನೋ ಕಾನ್ಸೆಪ್ಟಲ್ಲಿ ಈ ಲೆವೆಟ್ನ ಮಾಡಿರೋದು. ಸೊ ಟೆಂಪಲ್ಲು ಕೂಡ ಈ ಲೆವೆಟ್ ಒಳಗಡೆ ಇರೋದ್ರಿಂದ ನೀವು ಮತ್ತೆ ಹೊರಗಡೆ ಹೋಗೋಂಥದ್ದೇನಿಲ್ಲ. ಸ್ಕೂಲು, ಕಾಲೇಜ್ಗಳೆಲ್ಲ ಜಸ್ಟ್ ವಾಕಬಲ್ ಡಿಸ್ಟೆನ್ಸಲ್ಲೇ ಈ ಸುತ್ತಮುತ್ತ ಇದೆ. ಮೇಯ್ನ್ಲಿ ಬೇಕು ಅಂದರೆ ನಿಮ್ಗೆ ಹಾಸ್ಪಿಟಲ್ಸು ಮಗದೊಂದೆಲ್ಲ ಜಸ್ಟ್ ಒಂದು 2-3 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ಅವೈಲಬಿಲಿಟಿ ಇದೆ. ನಿಮ್ಗೆ ಇಷ್ಟ ಆಯಿತು ಅಂದರೆ ಈ ನಂಬರ್ ಕಾಲ್ ಮಾಡಿ ಬನ್ನಿ, ಲೆವೆಟ್ಗೆ ಒಂದ್ಸರಿ ಇಷ್ಟ ಆಗುತ್ತೆ. ಥ್ಯಾಂಕ್ ಯು.